ಅವ್ರ ಮ್ಯಾಕ್ ಚಾರ್ಲಿ ಹೇಳ್ರಿ, ಯತ್ನಾಳ್ ಬರ್ತಾ ಇದ್ದಾನೆ. ಎಸ್ ಸರ್, ಎಲ್ಲ ವಿಡಿಯೋ ರೆಕಾರ್ಡಿಂಗ್ ಮಾಡಬೇಕು. ಸಾಧ್ಯ ಆದ್ರೆ ಒಂದು ಕೇಸ್ ಹಾಕಿ ಬರ್ತೀವಿ. ಅವಾಗ ಪಾಪ ಫೋನ್ ಮಾಡಿ ಹೇಳ್ತಾರೆ ಅಲ್ಲಿ, ಸರ್ ಸಾರಿ ಸರ್, ಏನ್ ಮಾಡುದು, ಮ್ಯಾಗಿನ ಪ್ರೆಷರ್ ಇದೆ, ಒಂದು ಕೇಸ್ ಹಾಕ್ತಾರೆ. ಅವ್ರು ಹಾಕ್ತಾರೆ, ನಾ ಕೋರ್ಟಿಗೆ ಹೋಗ್ತೀನಿ, ಕೋರ್ಟ್ ಸ್ಟಾರ್ಟ್ ಮಾಡಿ ನಾನು ಅರೆಸ್ಟ್ ಮಾಡ್ಬೇಕಾದ್ರೆ ಸಿದ್ದರಾಮಯ್ಯ ಎಲ್ಲ 10 ಗುಲ್ಲಾಗಳು ಬಂದ್ರು ಬಿಜಾಪುರದವ್ರು. ಒಂದು ಮನೆ ಉಪಯೋಗ ಕೊಟ್ರು, ಏನಂತ, ಯತ್ನಾಳೊಬ್ಬ ಭಯೋತ್ಪಾದಕ, ಅದಕ್ಕೆ ಇವನು ಅರೆಸ್ಟ್ ಮಾಡಬೇಕು. ಡಿಜಿಐಜಿಪಿ ಕವರು, ಆ ಯತ್ನಾಳ್ ನೋಡಪ್ಪ, ಅವನು ಎಲ್ಲೆಲ್ಲಿ ಕೇಸ್ ಅದ, ಎಷ್ಟಿದೆ ಎಲ್ಲ ತೆಗಿ ಪಾತಪ್ಪ. ಡಿಜಿಐಜಿಪಿ ಎಲ್ಲ ಡಿಸ್ಟ್ರಿಕ್ಟ್ ಎಸ್ ಪಿಗಳಿಗೆ ಯತ್ನಾಳ್ ಮೇಲೆ ಕೇಸ್ ಅದ, ಹೊಡೆದ್ರು, ತೆಗೆದ್ರಿ 79 ಕೇಸ್ ಉಂಟು. ಚಲೋ ಆಯ್ತು. ನಾ ಕೆಲವೊಂದು ದಿನ ಜಾಮೀನು ತಗೊಂಡಿದ್ದಿಲ್ಲ, ಅವೆಲ್ಲ ಲಿಸ್ಟ್ ತಗೊಂಡೆ, ಎಲ್ಲ ಜಾಮೀನು ತಗೊಂಡೆ. ನಾ ಪೊಲೀಸರಿಗೆ ವಿನಂತಿ ಮಾಡ್ಕೊತೀನಿ, ಯಾರು ತಪ್ಪು ಮಾಡಿರ್ತಾರೆ ಅವ್ರಿಗೆ ಶಿಕ್ಷೆ ಕೊಡಿ. ನಮ್ಮ ನಿರಪರಾಧಿ ಗಣಪತಿ ಕೂಡ್ಸೋದಕ್ಕೆ ಎಷ್ಟು ತೊಂದರೆ ಕೊಡ್ತಿರಲ್ಲ, ಇವತ್ತು ಡಿಜೆ ಹಚ್ಚಲಿಕ್ಕೆ ನೀವು ಎಷ್ಟು ತೊಂದರೆ ಕೊಟ್ರಿ. ರಂಜಾನ್ದಲ್ಲಿ ಡಿಜೆ ಹಚ್ಚಿದ್ರೆ ನೀವೇನಾದರೂ ಕೇಳಿದ್ರ, ಕೇಸ್ ಹಾಕಿದ್ರ. ದಾವಣಗೆರೆ DCSP ನೋ ಪರ್ಮಿಷನ್, ಬಿಜಾಪುರ ಫುಲ್ ಪರ್ಮಿಷನ್. ನನ್ನಲ್ಲಿ ಯಾವುದು ಪರ್ಮಿಷನ್ ಇಲ್ಲ ಗಣಪತಿಗಳಿಗೆ. ನನ್ನ ಬಳಿ ಗಣಪತಿಗಳಿಗೆ ಪೊಲೀಸ್ ಸ್ಟೇಷನ್ ಹೋಗುದಿಲ್ಲ ಗಣಪತಿ.